ಎಲ್ಲರಿಗೂ ನಮಸ್ಕಾರ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಹೆಸರುಬೇಳೆ ಪಾಯಸ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೇನೆ ನೋಡಿರಿ. ರುಚಿಕರವಾದಂಥ ಆರೋಗ್ಯಕರವಾದಂಥ ಹೆಸರುಬೇಳೆ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಚಪಾತಿ ಜೋಡಿ ಇದನ್ನು ಸವಿಬೋದು ರೀ. ಈಗ ನೋಡಿರಿ, ಹೆಸರುಬೇಳೆ ಪಾಯಸ ಮಾಡಲು ನಾನು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅವ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಒಂದು ಕಪ್ ಹೆಸರುಬೇಳೆಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊತಿದ್ದೀನಿ ರೀ, ರುಚಿ ಬರಲಿ ಅಂತ. ನೀವು ಬೇಕಂದ್ರೆ ಹೆಸರುಬೇಳೆದಷ್ಟು ಮಾಡಿದರೂ ಕೂಡ ಎಷ್ಟು ಚೆನ್ನಾಗಿರ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ತೊಳೆದು ಈಗ ಕುಕ್ಕರ್ 2-3 ಸೀಟಿ ಲೀಡ್ ಕ್ಲೋಸ್ ಮಾಡಿ ಇಡ್ತೇನೆ ರೀ. ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಇಟ್ಟಿದ್ದೇನೆ ರೀ. ಹಣ್ಣಾಗುವಂಗೆ ಕುದೀತದೆ ನೋಡಿರಿ. 2-3 ಸೀಟಿ ಆದರೆ ಸಾಕು ನೋಡಿರಿ. ಎಷ್ಟು ಚೆನ್ನಾಗಿ ಹೆಸರುಬೇಳೆ ಕುದ್ದದೆ. ಈಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತೇನೆ ರೀ. ಭಾಳ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಗ್ಯಾಸಿನ ಮೇಲೆ ಸಣ್ಣ ಇದ್ರೊಳಗೆ ಉರಿ ಒಳಗೆ ಮತ್ತೆ ಇಡ್ತೇನೆ ರೀ. ಇಟ್ಟಿದ್ದಕ್ಕೆ ಈಗ ನಮಗೆ ಎಷ್ಟು ಬೆಲ್ಲ ಬೇಕಲ್ರಿ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ. ಕಡಿಮೆ ತಿನ್ನೋರಿದ್ರೆ ಕಡಿಮೆ ಸೇರಿಸ್ಕೋಬೋದು ರೀ. ಭಾಳ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನೋಡಿರಿ. ಬೆಲ್ಲ ಅದ್ರಾಗ ಸಣ್ಣ ಇದ್ರೊಳಗೆ ಇಟ್ಟು ಒಲೆ ಮೇಲೆ ಇಡ್ಬೇಕು ರೀ ನೋಡಿರಿ. ಕೈ ಆಡಿಸ್ಕೊತಾನೆ ಇರಿ. ಬೆಲ್ಲ ಕರಗಿದ್ರ ನಂತರ ಈಗ ನೋಡಿರಿ, ಈಗ ಬೆಲ್ಲ ಸೇರಿಸಿದ್ನೆ. ಬೆಲ್ಲ ಕರಗೈತಿ ಈಗ ನೋಡಿರಿ. ಎಷ್ಟು ಚೆನ್ನಾಗಿ ಹೆಸರುಬೇಳೆ ಮತ್ತು ಬೆಲ್ಲ ಸೇರೈತಿ. ಈಗ ನಾ ಇದಕ್ಕಿಲ್ಲಿ ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ ರೀ. ಮನೆಯಲ್ಲಿ ಮಾಡಿರುವಂತಹ ತುಪ್ಪ 1 ಚಮಚದಷ್ಟು ತೊಗೊಂಡಿದ್ದೀನಿ ರೀ. ಈಗ ಒಂದು ಬಾಣಲೆ ಇಟ್ಕೊಂಡ್ರೆ ಸಣ್ಣದು, ಅದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಸೇರಿಸ್ಕೊತೇನೆ ರೀ. ಅದಕ್ಕೆ ಈಗ ತುಪ್ಪ ಕಾದ ನಂತರ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊತೇನೆ ರೀ. ಕೆಂಪು ಬಣ್ಣ ಬರೋ ತನಕ ಗೋಡಂಬಿ ಬಾದಾಮಿ ಸೇರಿಸ್ಕೊಂಡೆ. ಇದನ್ನು ನೋಡಿರಿ, ಇಲ್ಲಿ ಚೆನ್ನಾಗಿ ಹೆಸರುಬೇಳೆ ಕುದಿಯಾಕ ಕುಂತೈತಿ. ಈಗ ಇದಕ್ಕೆ ಗೋಡಂಬಿ ಬಾದಾಮಿ ತುಪ್ಪ ಕಾದ ನಂತರ ಇದಕ್ಕೆ ಗೋಡಂಬಿ ಬಾದಾಮಿ ಸೇರಿಸ್ಕೊಂಡಿರ್ತೇನೆ. ಕಂದು ಬಣ್ಣ ಬರೋವರೆಗೆ ಅದನ್ನು ಫ್ರೈ ಮಾಡ್ಕೊಂಡು ಕುದೀತಿರುವ ಹೆಸರುಬೇಳೆಗೆ ಸೇರಿಸ್ತೇನೆ ನೋಡಿರಿ. ನೀವು ದ್ರಾಕ್ಷಿ ಬೇಕಂದ್ರೆ ಸೇರಿಸ್ಕೋಬೋದು ರೀ. ನಾನಿಲ್ಲಿ ದ್ರಾಕ್ಷಿ ಸೇರಿಸ್ತಾ ಇಲ್ಲ, ಬರೀ ಗೋಡಂಬಿ ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಕಂದು ಬಣ್ಣ ಬಂದ ನಂತರ ನಾನು ಕುದ್ದಿಟ್ಟಂತಹ ರೆಡಿಯಾಗಿ ಬೆಲ್ಲ ಮತ್ತು ಸೇರಿಸಿಟ್ಟಿರೋಂಥ ಅದಕ್ಕೆ ಬೆಲ್ಲ ಮತ್ತು ಹೆಸರುಬೇಳೆ ಸೇರಿಸೇನಿ ರೀ. ಅದಕ್ಕೆ ಈಗ 1 ಚಮಚದಷ್ಟು ತುಪ್ಪ ಮತ್ತು ಅದಕ್ಕೆ ಗೋಡಂಬಿ ಬಾದಾಮಿ ಫ್ರೈ ಮಾಡಿ ಹಾಕ್ತೀನಿ ನೋಡಿರಿ. ಘಮಘಮಾದಂಥ ರುಚಿಕರವಾದಂತಹ ಹೆಸರುಬೇಳೆ ಪಾಯಸ ರೆಡಿ ಆಯ್ತು. ಇನ್ನು ಲಾಸ್ಟಿಗೆ ಏಲಕ್ಕಿ ಮತ್ತು ಲವಂಗ ಪೌಡ್ರ್ ಮಾಡಿ ಹಾಕ್ಕೊತೇನೆ ರೀ. ಒಂದು 4 ಏಲಕ್ಕಿ, 4 ಲವಂಗ ತೊಗೊಂಡಿದ್ದೀನಿ ರೀ. ಅದನ್ನು ಸಣ್ಣಗೆ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ಕೊತೇನೆ ರೀ. ರುಚಿಕರವಾದಂಥ ಆರೋಗ್ಯಕರವಾದಂಥ ಮತ್ತೆ ತಿನ್ಬೋದಾದಂಥ ಹೆಸರುಬೇಳೆ ಪಾಯಸ ರೆಡಿ ಆಯ್ತು. ನೀವು ಎಲ್ಲರೂ ಒಮ್ಮೆ ಮನ್ಯಾಗ ಹಿಂಗೆ ಮಾಡಿ ನೋಡಿರಿ. ಭಾಳ ರುಚಿಕರಾಗಿರ್ತೈತಿ. ನಮ್ಮ ಸಂಪ್ರದಾಯದ ಅಡುಗೆಯನ್ನು ನಾವು ಉಳಿಸಿ ಬೆಳೆಸೋಣ, ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಧನ್ಯವಾದಗಳು.